ಕಬ್ಬಿಣದ ವಿದ್ಯುತ್ ಕಂಬದ ತಳಭಾಗ ಸಂಪೂರ್ಣವಾಗಿ ಕಟ್. ಸಾರ್ವಜನಿಕರಲ್ಲಿ ಆತಂಕ. ಅಥಣಿ, ಅದು ಪಟ್ಟಣದ ಅತ್ಯಂತ ಜನನಿಬಿಡ ಪ್ರದೇಶ. ಪ್ರತಿನಿತ್ಯ ನೂರಾರು ಜನರು ಬಂದು ಹೋಗುವ ಕಾಯಿಪಲ್ಲೆ ಮಾರುಕಟ್ಟೆ. ಆದರೆ ಅಲ್ಲಿ ದಿನನಿತ್ಯ ಸಾರ್ವಜನಿಕರು ಹಾಗೂ ಸಣ್ಣ ವ್ಯಾಪಾರಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡೇ ಸಂಚರಿಸುವ ಭೀಕರ ವಾತಾವರಣ ನಿರ್ಮಾಣವಾಗಿದೆ. ಪಟ್ಟಣದ ವಾರ್ಡ್ ನಂಬರ್ 5ರ ತಗಾರಿಗಲ್ಲಿಯ ಡಿಸಿಸಿ ಬ್ಯಾಂಕ್ ಹಾಗೂ ಓಂಕಾರ್ ಕಿರಾಣಿ ಜನರಲ್ ಸ್ಟೋರ್ ಎದುರಿಗಿರುವ ಕಾಯಿಪಲ್ಲೆ ಮಾರ್ಕೆಟ್ನ 24 ನಂಬರ್ನ ಕಬ್ಬಿಣದ ವಿದ್ಯುತ್ ಕಂಬ ತಳಭಾಗದಲ್ಲಿ ಸಂಪೂರ್ಣವಾಗಿ ಕಟ್ಟಾಗಿದೆ. ತುಕ್ಕು ಹಿಡಿದು ಮುರಿದು ಬಿದ್ದಿರುವ ಈ ಕಂಬವನ್ನು ಕಂಡರೂ ಕಾಣದಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಂಬದ ಕೆಳಗೆ ಕಾಯಿಪಲ್ಲೆ ವ್ಯಾಪಾರ. ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುವಂತೆ ಈ ಅಪಾಯಕಾರಿ ಕಬ್ಬಿಣದ ಕಂಬದ ತಳಭಾಗವು ಪೂರ್ಣ ಪ್ರಮಾಣದಲ್ಲಿ ಕಟ್ಟಾಗಿ ನಿಂತಿದೆ. ವಿಶೇಷವೆಂದರೆ ಇದೇ ಮುರಿದ ಕಂಬದ ಕೆಳಗೆ ಬಡ ಕಾಯಿಪಲ್ಲೆ ವ್ಯಾಪಾರಿಗಳು ಕುಳಿತು ವ್ಯಾಪಾರ ನಡೆಸುತ್ತಿದ್ದಾರೆ. ಸಣ್ಣ ಗಾಳಿ ಅಥವಾ ಧಕ್ಕೆ ತಗಲಿದರೂ ಈ ಕಂಬ ನೆಲಕ್ಕುರುಳುವ ಸಾಧ್ಯತೆ ಇದ್ದು, ಭಾರೀ ಜನಸಂದಣಿ ಇರುವ ಸ್ಥಳದಲ್ಲೇ ಈ ಕಂಟಕ ಎದುರಾಗಿದೆ. ಅನಾಹುತವಾದರೆ ಯಾರು ಹೊಣೆ? ಜನರ ಹಿಡಿಶಾಪ. ಇಷ್ಟೊಂದು ಅಪಾಯಕಾರಿ ಸ್ಥಿತಿಯಲ್ಲಿದ್ದರೂ ಸಂಬಂಧಪಟ್ಟ ಎಸ್ಕಾಂ ಮತ್ತು ಪುರಸಭೆ ಇಲಾಖೆಯ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸ್ಥಳೀಯರು ಹಾಗೂ ವ್ಯಾಪಾರಿಗಳು ಆರೋಪಿಸಿದ್ದಾರೆ. ವರದಿ ಮಹೇಶ್ ಶರ್ಮಾ, ಪಬ್ಲಿಕ್ ನ್ಯೂಸ್ ಕನ್ನಡ, ಅಥಣಿ. ಯಾರು ಕೇರ್ ಮಾಡೋರು ಎಲ್ಲಿ ಕಟ್ಟಾಗಿತ್ತು ಹೇಳ್ರಿ? ನೋಡ್ರಿ ಎಲ್ಲ ಕಡೆ ಕಟ್ಟಾಗಿದ್ರಿ ಪೂರ? ಒಂದು ಸ್ವಲ್ಪ ಓದೈತಿ. ಇದು ಯಾರಿಗೆ ಹೇಳಿರಿ ನೀವು? ಮುನ್ಸಿಪಾಲಿಟಿ ಅವ್ರಿಗೆ ಹೇಳೈತಿ, ಕೆ ಬಿ ಅವ್ರಿಗೆ ಹೇಳೈತಿ. ಯಾವಾಗ ಹೇಳಿರಿ? ಕೆ ಬಿ ಯಾರಿಗೆ? ಹೊಡ್ಕೊಂಡು ಹೋಗ್ಯಾರ. ಯಾರು? ಕೆ ಬಿ ಲೈಮನ್ಗಳಿಗ್ರಿ? ಎಲ್ಲ ಹೇಳೈತೆ.